ಕನ್ಯಾ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದಂತಹ ಎಚ್ಚರಿಕೆಗಳ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಕ್ಲಾರಿಫೈ ಮಾಡಿಬಿಡ್ತೀನಿ, ಇದು ನಾನು ನಿಮಗೆ ಹೆದರಿಸ್ಲಿಕ್ಕೆ ಮಾಡುವಂಥ ವಿಡಿಯೋ ಅಲ್ಲವೇ ಅಲ್ಲ. ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಒಂದಿಷ್ಟು ಶುಭ ಒಂದಿಷ್ಟು ಎಚ್ಚರಿಕೆ ಇರುತ್ತೆ. ಶುಭ ವಿಚಾರಗಳ ವಿಡಿಯೋ ಬೇರೆ, ಕನ್ಯಾ ರಾಶಿಯವರ ಫೆಬ್ರವರಿ ತಿಂಗಳ ಶುಭ ವಿಚಾರಗಳು ಬೇರೆ ವಿಡಿಯೋ ಇದೆ. ಇದು ಎಚ್ಚರಿಕೆಗಳ ವಿಡಿಯೋ ಆಗಿರುತ್ತೆ. ಎಚ್ಚರಿಕೆಗಳಲ್ಲಿ ಬರೀ ಎದುರಿಸ್ತೀರಾ ಅಂದ್ಬಿಟ್ರೆ ಇರೋದೇ ಎಚ್ಚರಿಕೆಗಳು, ಅದೇ ಹೆಸರೇ ಟೈಟ್ಲೇ ಎಚ್ಚರಿಕೆಗಳು ಅಂತ ಆಯಿತಾ. ಇದ್ರ ಎಂಥ ವಿಚಾರಗಳು ಇರ್ತವೆ. ಸೊ ದಯವಿಟ್ಟು ಅಪಾರ್ಥ ಮಾಡ್ಕೊಂಡು ಏನೋ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಇದು ಏನೇನು ಸಮಸ್ಯೆಗಳಾಗಬಹುದು ಕನ್ಯಾ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಏನು ಪರಿಹಾರ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಡಲಿದ್ದೇನೆ. ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ಅವ್ರಿಗೇನು ಸಮಸ್ಯೆ ಆಗಬಹುದು, ಏನು ಪರಿಹಾರ ಮೊದಲೇ ತಿಳ್ಕೊಂಡ್ರೆ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ. ಆದ್ದರಿಂದ ಆ ಪ್ರಕಾರವಾಗಿ ಸಮಸ್ಯೆ ಆಗೋಕ್ಕಿಂತ ಮುಂಚೆನೇ ಪರಿಹಾರ ಮಾಡ್ಕೊಂಡ್ಬಿಡೋದು ಒಳ್ಳೆಯದು ಅನ್ನುವಂಥದ್ದು. ಸೊ ಅದರಿಂದ ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ನೀವು ಒಂದು ಸಹಾಯ ಮಾಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಲಿಂಕ್ನ ಶೇರ್ ಮಾಡಿಬಿಡಿ, ಆದಷ್ಟು ಜಾಸ್ತಿ ಶೇರ್ ಮಾಡಿಬಿಡಿ. ಯಾರು ವಿಶೇಷ ಪ್ರಶ್ನೆಗಳಿದ್ದರೆ ಕೆಳಗೆ ಕಮೆಂಟ್ ಸೆಕ್ಷನ್ ಇದೆ, ಖಂಡಿತವಾಗಿ ಕಮೆಂಟ್ ಮಾಡಿ. ನಾನೆಲ್ಲ ಕಮೆಂಟ್ಸ್ ಓದ್ತಾ ಇರ್ತೀನಿ, ರಿಪ್ಲೈ ಅಪರೂಪದಲ್ಲಿ ಮಾಡ್ತೀನಿ, ಬಟ್ ಓದ್ತಾ ಇರ್ತೀನಲ್ಲ ಕಮೆಂಟ್ಸ್ನ. ಸೊ ದಯವಿಟ್ಟು ಕಮೆಂಟ್ ಮಾಡಿ. ಒಳ್ಳೆಯದಾಗಲಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಒಂದು ಬಹಳ ಚಿಕ್ಕ ವಿಚಾರ ಇರುತ್ತೆ, ಅದನ್ನು ಚಿಕ್ಕದಾಗಿ ಹೇಳಿ ಸಾಲ್ವ್ ಮಾಡಬಹುದಾಗಿರ್ತದೆ. ಆದರೆ ನೀವೊಂದು ಎಡವಟ್ಟು ಮಾಡ್ತೀರಾ ಕನ್ಯಾ ರಾಶಿಯವರು. ಚಿಕ್ಕ ವಿಚಾರವನ್ನು ಎಳೆದು ದೊಡ್ಡ ಮಾಡ್ತೀರಾ. ದೊಡ್ಡ ಮಾಡಿದ ಮೇಲೆ ಅದು ನಿಮ್ಮ ಕಾಲು ನಿಮ್ಮ ಕುತ್ತಿಗೆನೇ ಸುತ್ತಾಕೊಳ್ಳುತ್ತೆ, ನೀವೇ ಸಮಸ್ಯೆ ಮಾಡ್ಕೊಳ್ತೀರಾ. ಏನೋ ಚಿಕ್ಕದಾಗಿ ಅದ್ರ ಪಾಡಿಗೆ ಅದು ಹೋಗ್ತಾ ಇದನ್ನು ಒಡೆದು ಬಡ್ದು ಎಳೆದು ಮೈ ಮೇಲೆ ಹಾಕ್ಕೊತೀರಾ. ದಾರಿಲೋಗ ಮಾರಿನ ಎಳೆದು ಮೈ ಮೇಲೆ ಹಾಕ್ಕೊಂಡ್ರು ಅಂತಾರಲ್ಲ ಗಾದೆ, ಆ ಥರ ನೀವು ಅದ್ರ ಪಾಡಿಗೆ ಅದು ಮುಗಿದೋಗುವಂಥ ಭಾಳ ಚಿಕ್ಕ ವಿಚಾರವನ್ನು ಬಹಳ ಎಳೆದು ದೊಡ್ಡ ಮಾಡಿ ಅನಾವಶ್ಯಕ ಗೊಂದಲಗಳನ್ನು ಸೃಷ್ಟಿಸಿ ಸುಮ್ಮನೆ ದೊಡ್ಡ ಸಮಸ್ಯೆ ಮಾಡ್ಕೊಳ್ತೀರಾ. ದಯವಿಟ್ಟು ಹಂಗೆ ಮಾಡ್ಕೊಳ್ಬೇಡಿ. ಫೆಬ್ರವರಿ ತಿಂಗಳಲ್ಲಿ ಹಂಗೆ ಮಾಡ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇದೆ. ನೀವು ಕಂಟ್ರೋಲಲ್ಲಿರಬೇಕು, ನಿಮ್ಮನ್ನು ಕಂಟ್ರೋಲ್ ಮಾಡಬೇಕು. ನೀವು ಒಂದು ಸ್ವಲ್ಪ ಸರಿಯಾಗಿ ಸ್ವಲ್ಪ ತಪ್ಪುಗಳು ಮಾಡಬಾರ್ದು ಅಂದರೆ ವಿಶೇಷ ಪರಿಹಾರ, ವಿಶೇಷ ಪ್ರಸಾದ ನಾವು ಕೊಡ್ತಾ ಇದ್ದೀವಿ. ವಿಡಿಯೋ ಎಂಡಲ್ಲಿ ಹೇಳ್ತೀನಿ, ದಯವಿಟ್ಟು ಎಂಡ್ ತನಕ ನೋಡಿ. ಎರಡನೆಯ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀವೆಲ್ಲಿ ಕೆಲಸ ಮಾಡ್ತಿದ್ದೀರೋ ಅಲ್ಲಿ ನಿಮ್ಮ ಸಹೋದ್ಯೋಗಿಗಳು ಅಂತಿರ್ತಾರಲ್ಲ, ವರ್ಕರ್ಸ್, ನಿಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥವ್ರು, ಅವರು ಬಹಳ ಮೌನವಾಗಿ ಸೀಕ್ರೆಟಾಗಿ ರಹಸ್ಯಮಯವಾಗಿ ನಿಮ್ಮ ವಿರುದ್ಧ ತುಂಬ ಚೆನ್ನಾಗಿ ಬಲೆ ಹೆಣಿತಾ ಇದ್ದಾರೆ ಅಂತ ಕಂಡು ಬರ್ತಾ ಇದೆ. ಕನ್ಯಾ ರಾಶಿಯವರಿಗೆ ಸಹೋದ್ಯೋಗಿಗಳು ಬಹಳ ನಿಗೂಢವಾಗಿ ಅದ್ಭುತವಾದಂತಹ ಬಲೆ ಹೆಣಿತಾರೆ. ನಿಮಗೆ ಸಮಸ್ಯೆಯಲ್ಲಿ ಸಿಲುಕಾಕ್ಲಿಕ್ಕೆ, ನಿಮಗೊಂದು ಕಷ್ಟ ಕೊಡಲಿಕ್ಕೆ ಎಲ್ಲ ಪಿತೂರಿ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಕಂಡು ಬರ್ತಾ ಇದೆ. ನೀವು ಎಚ್ಚರಿಕೆಯಿಂದ ಇರಬೇಕು. ಪರಿಹಾರ ಪ್ರಸಾದ ನಾವು ಮಾಡಿಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ ಅದಕ್ಕೆ. ಮೂರನೇ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಜೀರ್ಣಕ್ರಿಯೆ ಅಥವಾ ನರಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆ, ಇದೆರಡರಲ್ಲಿ ಒಂದು ಅಥವಾ ಎರಡುವೆ ಆರೋಗ್ಯ ಬಾಧೆಗಳು ಕನ್ಯಾ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ. ಎಲ್ಲೋ ಎಡವಟ್ಟಾಗುತ್ತೆ, ನೀವು ತಿಂದಿದ್ದು ಜೀರ್ಣ ಆಗಲ್ಲ, ಅಜೀರ್ಣ ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ, ಬೇರೆ ಸಮಸ್ಯೆಗಳು ಆಗಬಹುದು. ಅಜೀರ್ಣತೆಯಿಂದ ಅದು ಅಗ್ನಿಮಾಂದ್ಯ ಅಂತ ಕರೀತಾರೆ ಆಯುರ್ವೇದದಲ್ಲಿ. ಆದರೂ ನೀವು ಉತ್ತಮ ಆಯುರ್ವೇದ ತಜ್ಞರನ್ನು ಭೇಟಿ ಮಾಡಿದ್ರೆ ಗೊತ್ತಾಗುತ್ತೆ. ಆ ಅಗ್ನಿಮಾಂದ್ಯದಿಂದ, ಅಜೀರ್ಣದಿಂದ ಗ್ಯಾಸ್ ಸಮಸ್ಯೆಗಳುಂಟಾಗ್ತದೆ, ವಾತ ದೋಷಗಳು ಸಹ ಉಂಟಾಗ್ತದೆ. ಸೊ ವಾತದಿಂದಾಗಲೂ ಸಹ ನಿಮಗೆ ಸಮಸ್ಯೆಯನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿಗಳಿದೆ. ವಾತ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ನರಗಳು. ಸೊ ಅದರಿಂದಾಗಿ ನಿಮ್ಮ ನರಗಳಿಗೆ ಸಂಬಂಧಪಟ್ಟಂಥ ಹಾಗೂ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಥ ಆರೋಗ್ಯ ಬಾಧೆಗಳಾಗುವ ಸಾಧ್ಯತೆ ಜಾಸ್ತಿ ಇದೆ. ದಯವಿಟ್ಟು ಎಚ್ಚರಿಕೆ ವಹಿಸಿ. ಅಜೀರ್ಣ ಆಗುವಂಥ ಪದಾರ್ಥಗಳನ್ನು ದಯವಿಟ್ಟು ಬಿಡಿ. ಹಾಗೂ ವಾತದೋಷ ಕಡಿಮೆ ಆಗಬೇಕು ಅಂತಂದರೆ ಫ್ಯಾನ್ ಕೆಳಗಡೆ ಮಲಗೋದು, ಓಪನ್ ಬೈಕಲ್ಲಿ ಹೀಗೆ ತುಂಬ ಗಾಳಿ ನಿಮಗೆ ರಭಸವಾಗಿ ತಾಗಬಾರದು. ಆ ಥರ ಸ್ವಲ್ಪ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಕ್ಕಂಥದ್ದು, ಈ ಥರ ಅಭ್ಯಂಜನ ಅಂತಾರಲ್ಲ, ಸೊ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಕ್ಕಂಥದ್ದೆಲ್ಲ ಬಹಳ ಮುಖ್ಯ. ಹಾಗೂ ವಾತಹಾರಿ ತೈಲ ಅಂತೆಲ್ಲ ಸಿಗುತ್ತೆ, ಅದನ್ನು ನೀವು ಹಚ್ಕೊಳೋದ್ರಿಂದ ಖಂಡಿತವಾಗಿ ವಾತಾದಿಗಳು ಕಡಿಮೆ ಆಗ್ತದೆ, ಖಂಡಿತವಾಗಿ ಅನುಕೂಲ ಆಗ್ತದೆ ಅದರಿಂದ ನಿಮಗೆ. ಇಲ್ಲ ವಿಶೇಷವಾಗಿ ನಾವಂತೂ ಪರಿಹಾರ ಮಾಡ್ತಾ ಇದ್ದೇವೆ, ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ.
ನಾಲ್ಕನೇ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ಮಾತಿನ ತೀಕ್ಷ್ಣತೆ, ಒಂಥರ ಬಹಳ ಚೂಪಾಗಿ ಮಾತಾಡ್ತೀರಾ, ಚುಚ್ಚೋ ಥರ ಮಾತಾಡ್ತೀರಾ. ನಿಮ್ಮ ಮಾತಿನ ಶೈಲಿಯಿಂದಲೇ ನಿಮ್ಮ ಮನೆಯಲ್ಲಿ ಜಗಳ ಮನಸ್ತಾಪಗಳಾಗುವ ಸಾಧ್ಯತೆ ಜಾಸ್ತಿ ಇದೆ. ಕುಟುಂಬ ಕಲಹಗಳು ಸಹ ಆಗ್ಬಿಡಬಹುದು. ಮಾತಿನ ತೀಕ್ಷ್ಣತೆ, ಮಾತು ಸರಿ ಮಾಡ್ಕೊಂಡ್ರೆ ಎಲ್ಲ ಕರೆಕ್ಟಾಗಿರುತ್ತೆ. ಮಾತು ಸರಿ ಮಾಡ್ಕೊಳ್ಳಲ್ಲ ನೀವು, ಇಂಕಿದೆಲ್ಲ ಚೆನ್ನಾಗಿದೆ. ಮಾತನ್ನು ಸರಿ ಮಾಡಿ ಇಟ್ಕೊಂಡ್ರೆ, ಮಾತು ಸರಿಯಾಗಿ ಆಡಿದ್ರೆ, ಮೌನವಾಗಿದ್ದರೆ ಅಥವಾ ವಿನಯದಿಂದ ಮಾತಾಡಿದ್ರೆ, ಚುಚ್ಚಿ ಮಾತಾಡದೆ ಹೋದರೆ ನಿಮಗೆಲ್ಲ ಸರಿ ಹೋಗುತ್ತೆ. ಬಟ್ ಪ್ರಾಬ್ಲಮ್ ಇಲ್ಲಿ ಏನು ತೋರಿಸ್ತಾ ಇದೆ, ಕನ್ಯಾ ರಾಶಿಯವರು ಸ್ವಲ್ಪ ಮಾತಿನ ತೀಕ್ಷ್ಣತೆ ಜಾಸ್ತಿ ಆಗಲಿದೆ. ಅದರಿಂದಾಗಿ ಕುಟುಂಬದಲ್ಲಿ ಕಲಹಗಳು, ಕುಟುಂಬದ ಶಾಂತಿಯನ್ನೇ ಹಾಳು ಮಾಡುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಕಾಣ್ತಾ ಇದೆ. ಅದಕ್ಕೆ ಹೇಳಿದ್ದು ನಿಮಗೆ ಪ್ರಸಾದದ ಅವಶ್ಯಕತೆ ತುಂಬ ಇದೆ. ನಾವು ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ, ವಿಶೇಷ ಪೂಜೆ ಹೋಮಗಳನ್ನು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಈಗ ತಿಳಿಸ್ಕೊಡ್ತೇನೆ. 5ನೇ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಫೆಬ್ರವರಿ ತಿಂಗಳ ಕೊನೆಯ ಭಾಗದಲ್ಲಿ ಒಂದು ವಿಚಿತ್ರವಾದಂತಹ ನಿರ್ಧಾರ ನೀವು ತೆಗೆದುಕೊಳ್ಳುವ, ಅಂದರೆ ಮಧ್ಯಭಾಗದಲ್ಲೇ, ಫೆಬ್ರವರಿ ತಿಂಗಳ ಮಧ್ಯಭಾಗದಲ್ಲಿ ನಿಮ್ಗೆ ಏನಾಗ್ಬಿಡುತ್ತೆ ಅಂತಂದರೆ, ಒಂದು ವಿಚಿತ್ರವಾದ ನಿರ್ಧಾರ ತೆಗೆದುಕೊಳ್ತೀರಾ ನೀವು. ಎಲ್ಲರೂ ಆಶ್ಚರ್ಯ, ಇದೇನು ಈ ಥರ ನಿರ್ಧಾರ ಯಾಕೆ ತೊಗೊಂಡಿದ್ಯಪ್ಪ ಅಂತ. ಸೊ ನೀವು ವಿಚಿತ್ರವಾಗಿ ತೆಗೆದುಕೊಳ್ಳುವ ಒಂದು ನಿರ್ಧಾರ ಫೆಬ್ರವರಿ ತಿಂಗಳ ಮಧ್ಯಭಾಗದಲ್ಲಿ ಅನಿಸುತ್ತೆ ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮಗೆ ಆರ್ಥಿಕ ಹೊಡೆತ, ಆರ್ಥಿಕ ಪೆಟ್ಟು, ಅಂದರೆ ದುಡ್ಡಿನ ವಿಚಾರದಲ್ಲಿ ತುಂಬ ಎಡವಟ್ಟಾಗುವ ಸಾಧ್ಯತೆ. ಒಂದ್ಸಲ ಸಡನ್ನಾಗಿ ಅಯ್ಯೋ ನಾನು ಅದೊಂದು ನಿರ್ಧಾರ ಮಾಡಲಿಲ್ಲ ಅಂದಿದ್ರೆ, ಅದೊಂದು ನಾನು ದುಡುಕಲಿಲ್ಲ ಅಂದಿದ್ರೆ ಇವಾಗ ಟೆನ್ಷನ್ ಆಗ್ತಿರ್ಲಿಲ್ಲ, ಈಗ ನಾನು ಸುಲಭವಾಗಿ ಪರಿಹಾರಗಳು ಮಾಡಿಕೊಂಡು ತುಂಬ ಚೆನ್ನಾಗಿರ್ಬೋದಾಗಿತ್ತು, ಎಲ್ಲ ಎಡವಟ್ಟಾಗೋಯಿತು, ನಾನು ಅದೊಂದು ನಿರ್ಧಾರ ಮಾಡಬಾರ್ದಾಗಿತ್ತು ಅಂತ ದುಡ್ಡಿನ ಮೇಲೆ ಹೊಡೆತ ಕೊಡುವಂತಹ, ನೀವು ಫೆಬ್ರವರಿ ತಿಂಗಳ ಮಧ್ಯ ಅಥವಾ ಕೊನೆಯ ವಾರದಲ್ಲಿ ತೆಗೆದುಕೊಳ್ಳುವ ಒಂದು ವಿಚಿತ್ರವಾದ ನಿರ್ಧಾರ, ತೀರ್ಮಾನ ಅಥವಾ ನಿರ್ಣಯ ನಿಮಗೊಂದು ಸ್ವಲ್ಪ ಆರ್ಥಿಕ ಪೆಟ್ಟನ್ನು ಕೊಡುವ ಸಾಧ್ಯತೆ ಜಾಸ್ತಿ ಇದೆ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಫೆಬ್ರವರಿ ತಿಂಗಳ ನಿಮಗೆಲ್ಲ ಸಮಸ್ಯೆಗಳಿಗೆ ನಾವು ವಿಶೇಷವಾದ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಸಿಂಪಲ್ ಪರಿಹಾರಗಳು, ನೀವು ವಿಷ್ಣು ಸಹಸ್ರನಾಮವನ್ನು ಓದ್ಕೊಳ್ಬಹುದು, ಲಲಿತಾ ಸಹಸ್ರನಾಮವನ್ನು ಓದ್ಕೊಳ್ಬಹುದು, ಶಿವಾಷ್ಟೋತ್ರವನ್ನು ಪಠನೆ ಮಾಡ್ಕೊಳ್ಬಹುದು, ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ ಜಪವನ್ನು ಮಾಡಬಹುದು. ಇದೆಲ್ಲ ಸಿಂಪಲ್ ನೀವು ಪರಿಹಾರ ಮಾಡ್ಕೊಳ್ಬಹುದು. ಆದರೆ ನಾವು ವಿಶೇಷವಾದ ಒಂದು ಪರಿಹಾರ ಮಾಡಿ ಪ್ರಸಾದವನ್ನು ಕಳಿಸ್ಕೊಡ್ತಾ ಇದ್ದೇವೆ. ವೀಕ್ಷಕರೇ, ಫೆಬ್ರವರಿ 1ನೇ ತಾರೀಕು ಮಾಘ ಪೂರ್ಣಿಮಾ, ಮಾಘ ಮಾಸದ ಹುಣ್ಣಿಮೆ, ಅತ್ಯಂತ ಅದ್ಭುತವಾದಂತಹ ಒಂದು ದಿನ ಅವತ್ತು. ಯಾಕೆಂದರೆ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡ್ತಕ್ಕಂಥ, ಯಾಕೆಂದ್ರೆ ನೋಡಿ ಈಗ ಮತ್ತೆ ಪುನಃ ಎಲ್ಲರೂ ಉತ್ತರ ಭಾರತದ ಕಡೆ ತಿರುಗಿದ್ದಾರೆ, ಆಯಿತಾ. ಮಾಘ ಮಾಸದಲ್ಲಿ ಸ್ನಾನ ಮಾಡಬೇಕು, ಗಂಗಾ ನದಿಯ ಸ್ನಾನ ಅಂತ. ಸೊ ಅಂಥ ಅದ್ಭುತವಾದ ಮಾಘ ಮಾಸದ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾದಂಥ ಹಲವಾರು ಹೋಮಗಳು ಮಾಡ್ತಾ ಇದ್ದೇವೆ. ಆದರೆ ಆ ವಿಶೇಷವಾದ ಪ್ರಸಾದದ ಬಗ್ಗೆ ಸಹ ಸ್ವಲ್ಪ ನಿಮಗೆ ಹೇಳ್ಬಿಡ್ತೇನೆ. ಅದರಲ್ಲೂ ವಿಶೇಷವಾಗಿ ನಾವು ಮಾಡುವಂಥ ಆಶ್ಲೇಷ ಬಲಿ ಪೂಜೆ ಇರಬಹುದು, ಸರ್ಪಶಾಂತಿ ಹೋಮ ಇರಬಹುದು, ಗುರು ಶಾಂತಿ ಇರಬಹುದು, ಶನಿ ಶಾಂತಿ ಇರಬಹುದು, ನವಗ್ರಹ ಶಾಂತಿಗಳಿರಬಹುದು. ಇದು ಬಹಳ ಮುಖ್ಯವಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಹೋಮಗಳು. ಇದನ್ನೂ ಹೊರತುಪಡಿಸಿ ಇನ್ನೂ ಹಲವಾರು ಹೋಮಗಳು ಮಾಡ್ತಾ ಇದ್ದೇವೆ. ಪ್ರಸಾದ ಸ್ವರೂಪ ವಿಶೇಷವಾಗಿ 9 ವಿಧದ ವಿಶೇಷವಾದಂಥ ಉಪರತ್ನಗಳು, 10 ವಿಧ. ಇಲ್ಲಿ ಶ್ವೇತಾರ್ಕ ರತ್ನಗಳು ಸಹ ಇದೆ. ಶ್ವೇತಾರ್ಕ ರತ್ನಗಳು ನಿಮಗೆ ಮನಸ್ಸಿನ ಮೇಲೆ ಒಂದು ಹತೋಟಿಯನ್ನ, ನಿಗ್ರಹವನ್ನ ಕೊಟ್ಟು ಅದ್ಭುತವಾದಂತಹ ಒಂದು ಯಶಸ್ಸನ್ನು ನಿಮಗೆ ಪಡೀಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಅದ್ರ ಜೊತೆಗೆ ಇರತಕ್ಕಂಥ ಇನ್ನು 9 ರತ್ನಗಳು, ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ ನಾನು, ಯಾವ ರತ್ನಗಳು. ಯಾಕೆಂದ್ರೆ ಒಂದು ರತ್ನ ನಿಮಗೆ ದುಡ್ಡು ಕೊಟ್ಟರೆ ಒಂದು ಐಶ್ವರ್ಯವನ್ನ, ಒಂದು ಆರೋಗ್ಯವನ್ನ, ಒಂದು ನೆಮ್ಮದಿಯನ್ನ, ಒಂದೊಂದು ರತ್ನಗಳು ಒಂದೊಂದು ರೀತಿಯವಾದಂತಹ ಅದ್ಭುತಗಳನ್ನ, ಫಲಗಳನ್ನು ಕೊಡ್ತಕ್ಕಂಥದ್ದು. ಈ 9 ಪ್ಲಸ್ ಇದೊಂದು, ಈ 10 ವಿಧದ ವಿಶೇಷವಾದಂತಹ ಒಂದು ಉಪರತ್ನಗಳ ಒಂದು ಬ್ರಾಸ್ಲೆಟ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರು ಕೊಡ್ತಾ ಇದ್ದೇವೆ. ನಿಮಗೂ ಸಹ ವಿಶೇಷವಾಗಿ ಇದು ಬೇಕು ಅಂತ ಆದರೆ ಮುಂದಿನ ವಿಡಿಯೋಗಳಲ್ಲಿ ಸಹ ಇನ್ನೂ ವಿಶೇಷವಾಗಿ ಏನೇನು ಹೋಮಗಳು ಮಾಡ್ತಾ ಇದ್ದೇವೆ ಅದರಲ್ಲಿ ಇದು ಎನರ್ಜೈಸ್ ಮಾಡ್ತೇವೆ ಅಂತ ಹೇಳ್ತೇವೆ. ಸದ್ಯಕ್ಕೆ ನಾನು ನಿಮಗೆ ಹೇಳ್ತಿರೋದು ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ, ಸಂತಾನ ಗೋಪಾಲಕೃಷ್ಣ ಹೋಮ, ಹೀಗೆ ಇನ್ನೂ ಹಲವಾರು ಹೋಮಗಳಿದೆ. ಆ ಎಲ್ಲ ಹೋಮಗಳು ಇದನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ನೀವು ಪ್ರತಿಯೊಬ್ಬರು ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಸುಮ್ಮನೆ ಸಿಂಪಲ್ ಆಗಿ ನೀವು ಲೆಫ್ಟ್ ಹ್ಯಾಂಡ್ ಅಥವಾ ರೈಟ್ ಹ್ಯಾಂಡಲ್ಲಿ ಹಾಕೊಂಡ್ಬಿಟ್ರು ಸಾಕು. ನಾನು ನಿಮಗೆ ಕಾಣಲಿ ಅಂತ ಹೇಳ್ಬಿಟ್ಟು ಲೆಫ್ಟ್ ಹ್ಯಾಂಡಲ್ಲಿ ಹಾಕೊಂಡಿದ್ದೀನಿ. ನೀವು ರೈಟ್ ಹ್ಯಾಂಡಲ್ಲಿ ಕೂಡ
ಹಿಂಗೆ ಬಲಗೈಯಲ್ಲಿ ಹಿಂಗೆ ನೀಟಾಗಿ ಇದನ್ನು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಬಹಳ ವಿಶೇಷವಾದಂತಹ ಪ್ರತಿಫಲವನ್ನು ಕೊಡ್ತಕ್ಕಂಥದ್ದಾಗಿರ್ತದೆ. ಇದು ಸಿಂಪಲ್ ಆಗಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವಲ್ಲಿ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿ ಕೊಡ್ತಾ ಇದ್ದೇವೆ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.